वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तम श्लोके भक्तिर्भवती नैष्टिकी। कृष्णाय वासुदेवाय देवकी नंदनाय च नंदगोपकुमाराय गोविन्दाय नमो नमः। ओम अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मुखं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं श्रीगुरुदीनतारिणम्। चेतोदर्पणमार्जनं भवमहादावाग्निर्वापणम् श्रेयः कैरवचन्द्रिका वितरणं विद्यावधूजीवनम् आनन्दाम्बुधिवर्धनम् प्रतिपदं पूर्णामृतस्वादनम् सर्वात्मस्नपनं परं विजयते श्रीकृष्णसङ्कीर्तनम्। नामकारी बहुधा निज सर्वशक्ति तत्रार्पितनियमित स्मरणेन कालः एतादृशी तव कृपा भगवन् ममापि दुर्दैवं दृश्यं ह्यजनेनानुरागः तृणादपि सुनिचेन तरोरपि सहिष्णुना अमानेन मानदेन कीर्तनीय सदा हरे। न धनं न जनं न सुन्दरीं कवितं वा जगदीश कामहे। मम जन्मनि जन्मनीश्वरे भवतात् भक्तिरहेतु की त्वयि। हे नन्दतनुजा किंकरं पतितं मां विषमे भवाम्बुधौ कृपया तव पादपङ्कज स्थितधूळि सदृशं विचिन्तये। नयनं गलदश्रुधारया वदनं गद्गदरुद्धया गिरा पुलकैर्निचित्तं वपुः तव नाम ग्रहणे भविष्यति। युगायितं निमेषेण चक्षुषा प्रावृषाहितं शून्याहितं जगत्सर्वं गोविन्दविरहेण मे। आश्लिष्य वा पादरतां पिनस्तु मामदर्शनान् मर्महतां करोतु वा
ಯಥಾ ತಥಾ ವಿತತೂಲಂ ಪಟೋ ಮತ್ಪ್ರಾಣನಾಥಸ್ತು ಸಹೇವ ನ ಪರಃ ಮತ್ಪ್ರಾಣನಾಥಸ್ತು ಸಹೇವ ನ ಪರಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಶ್ರೀಗುರುದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತಂ 2ನೇ ಸ್ಕಂದ 3ನೇ ಅಧ್ಯಾಯ. ಶ್ಲೋಕ ಸಂಖ್ಯಾ ಇವತ್ತು 2ರಿಂದ 7, 2 to 7. ಬರೀ ಒಂದು ನೋಡೋಣಂತೆ. 2ನೇದು ಬ್ರಹ್ಮ ವರ್ಚಸ ಕಾಮಸ್ತು ಯಜೇತ ಬ್ರಾಹ್ಮಣ ಪತಿಂ ಇಂದ್ರಂ ಇಂದ್ರಿಯ ಕಾಮಸ್ತು ಪ್ರಜಾ ಕಾಮಃ ಪ್ರಜಾಪತಿನ್. ಶಬ್ದಾರ್ಥ: ಬ್ರಹ್ಮ ದಿ ಆಬ್ಸಲ್ಯೂಟ್, ವರ್ಚಸ effulgence, kamaha too, but one who desires in that way. Yajeta, do worship. Brahmanaha of the Vedas, Patim, the master, Indram, the king of heaven, Indriya Kamaha too, but one who desires strong sense organs. Praja Kamaha, one who desires many offsprings. Prajapatin, the Prajapati. ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದ್ ಅವರಿಂದ. ಜಯ ಶ್ರೀಲ ಪ್ರಭುಪಾದ್. ಒನ್ ಹೂ ಡಿಸೈರ್ಸ್ ಟು ಬಿ ಅಬ್ಸಾರ್ಬ್ಡ್ ಇನ್ ದಿ ಇಂಪರ್ಸನಲ್ ಬ್ರಹ್ಮ ಜ್ಯೋತಿ effulgence should worship the master of the Vedas, Lord Brahma, or Brihaspati, the learned priest. One who desires powerful sex should worship the heavenly king, Indra. And one who desires good progeny should worship the great progenitors called the Prajapatis. ಇದು ಒಂದು ಶ್ಲೋಕದ್ದು ಮಾತ್ರ ಅನುವಾದ ನೋಡಿವೀಗ. ಭಾಳ ಶ್ಲೋಕವ ಎಲ್ಲ ಒಮ್ಮಿಗಲೇ ಮಾಡೋಕ್ಕಿಂತ ಒಂದೊಂದು ಮಾಡೋಕೋತ ಹೋಗೋದಲ್ಲ. ಇವತ್ತು 2ನೇ ಶ್ಲೋಕ ಮಾತ್ರ ನೋಡೀವಿ. ಇನ್ನು 1ನೇ ಶ್ಲೋಕ
ನಿನ್ನೆ ಚರ್ಚೆ ಮಾಡಿ, ನಿನ್ನೆಲ್ಲ ಮೊನ್ನೆ ಚರ್ಚೆ ಮಾಡಿದ್ವಿ. ನಿನ್ನೆ ದೇವಸ್ಥಾನದಲ್ಲಿ ಬೇರೆ ಇತ್ತು, 3.25.4 ಅಲ್ಲಿ ಚರ್ಚೆ ಆಗಿತ್ತು. ಇನ್ನು ಇದು 1ನೇ ಶ್ಲೋಕ ಮೊನ್ನೆ ಚರ್ಚೆ ಮಾಡಿದ್ದ ನೆನಪು ಮಾಡ್ಕೊಂಬ. ಶ್ರೀ ಸುಖದೇವ ಗೋಸ್ವಾಮಿ said, Maharaj Parikshit, as you have inquired from me as the duty of an intelligent man who is on the threshold of death, so I have answered you. ಪರೀಕ್ಷಿತಿನ ಪ್ರಶ್ನೆ 2 ಪ್ರಶ್ನೆ ಇದ್ವಲ್ಲ ನೋಡಿ, ಪ್ರಶ್ನೆ ಹೆಂಗಿರ್ಬೇಕು ಅನ್ನೋದು ತಿಳ್ಕೋಬೇಕು. ಸಾಯ್ಲಿಕ್ಕಿದ್ದವ್ರದ್ದು ಕರ್ತವ್ಯ ಏನದ? ಪರೀಕ್ಷಿತಿಗೆ ಮಾತ್ರ ಸಂಬಂಧ ಇದು. ಯಾಕಂದ್ರೆ 7 ದಿವಸ ಮಾತ್ರ ಬಾಕಿ ಇತ್ತು. ಪರೀಕ್ಷಿತ ಸತ್ತು ಮುಕ್ತಾಗಿ ಎಲ್ಲ ಹೋಗ್ಬಿಟ್ರಿ. ಈಗ ನಾವ್ಯಾಕೆ ಚರ್ಚೆ ಮಾಡಬೇಕಿದನ್ನು? ಎಲ್ಲರಿಗೂ ಬರುವುದೇ ಇದು, ಇವತ್ತಿಲ್ದ ನಾಳೆ. ಮೃತ್ಯು ಸಮುಪೇತ್ಯ ಕಮಿಂಗ್ ಸೂನ್. ಅದಕ್ಕೆ ಇದು ಒಂದು ಭಾಳ ಮಹತ್ವದ ಪಾಯಿಂಟ್ ಅದ. ಇದು ಮರಣ ಸಮಯಕ್ಕೆ ಏನು ನಾವು ನೋಡ್ತೀವಿ, ಏನು ವಿಚಾರ ಮಾಡ್ತೀವಿ, ಅಂಥ ಶರೀರಕ್ಕೆ ಎಳ್ಕೊಂಡು ಹೋಗ್ತದೆ. ನಿನ್ನೆ ಸಾಯಂಕಾಲನೂ ಚರ್ಚೆ ಮಾಡಿದ್ವಲ್ಲ ಅದನ್ನು. ಯಂ ಯಂ ವಾಪಿ ಸ್ಮರಣ್ ಭಾವಂ ತ್ಯಜತ್ತೆ ಅಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವಂ ಭಾವಿತಃ. 8.6 ಈ 3 ಶ್ಲೋಕ ಮೇಲಿಂದ ಮೇಲೆ ನೋಡ್ಕೋರಿ. ಅವನು ಯಾವ್ಯಾವ 5, 6, 7 ನೆನ್ಪಿಡ್ಲಿಕ್ಕೂ ಈಸಿ. 5, 6, 7 ನೆನ್ಪಿಡ್ತದೆ. ಅಧ್ಯಾಯ 8, 5, 6, 7, 8 ಶ್ಲೋಕ ಘಟ್ ಮಾಡ್ಕೊಂಬಿಡ್ರಿ ಅವನು, ನಿಮ್ಮ ನಂಬರ್. ಆಮೇಲೆ ತೆಗೆದು ಶ್ಲೋಕ ನೋಡ್ರಿ ಅವನ್ನ. 5ರಲ್ಲೇ ಕೃಷ್ಣ ಹೇಳ್ತಾನ, ಯಾರಂತ ಸಮಯಕ್ಕೆ ನನ್ನ ಸ್ಮರಣೆ ಮಾಡ್ತಾರ ಮುಕ್ತ ಆಗಿಬಿಡ್ತಾರ, ಮತ್ತೆ ಹುಟ್ಟು ಬರೋ ಪ್ರಸಂಗ ಬರುವುದಿಲ್ಲ. ಆಯ್ತಾ? ಕೃಷ್ಣನ ಸ್ಮರಣೆ ಮಾಡಿಲ್ಲಂದ್ರೆ ಏನು ಮಾಡೋದು? ಮತ್ತೆ ಕೃಷ್ಣನ ಸ್ಮರಣೆ ಮಾಡಿಲ್ಲ, ಬೇರೆ ಸ್ಮರಣೆ ಆಗೋದು. ಆ ಬೇರೆ ಏನು ಸ್ಮರಣೆ ಮಾಡ್ತಾರ ಅಂಥ ಶರೀರಕ್ಕೆ ಎಳ್ಕೊಂಡು ಒಯ್ತದೆ, ಮತ್ತೆ ಹುಟ್ಟು ಬರಬೇಕು. ಇದು ಒಂದು ಪರ್ಫೆಕ್ಟ್ ಪಾಸಿಟಿವ್ ಸೈನ್ಸ್. ನಾನು ನಂಬುದಿಲ್ಲ ಅಂತ ಯಾರು ಅಂದರೂ ನಾವು ನಂಬಲಿ ಬಿಡಲಿ, ಹಿಂಗೆ ಹಾಕ್ಕೋತ ಬಂದದ, ಹಿಂಗೆ ಹಾಕ್ಕೋತ ಹೋಗ್ತದೆ. ನಮಗೆ ಶರೀರ ಬಂದಿದ್ದು ಹೆಂಗೆ? ಇದೇ ರೀತಿ ಸಾಯುವಾಗ ಹಿಂದೆ ಹೆಂಗೆ ಸತ್ಯವೋ ಮತ್ತೆ ಎಳ್ಕೊಂಡು ತಂದು ಇಲ್ಲಿ ಬಿಟ್ಟದೀಗ. ಮತ್ತೀಗ ಸಾಯುವಾಗ ಮತ್ತೇನು ವಿಚಾರ ಮಾಡ್ಕೋತ ಸಾಯ್ತೀವಿ, ಮತ್ತೆ ಎಳ್ಕೊಂಡು ಹೋಗ್ಬಿಡ್ತದೆ ಅಂತ ಒಂದು ಯೋನಿಗೆ. ಅದಕ್ಕೆ ಭಾಳ ಡೇಂಜರ್ ಅದ ಇದು. ಅಲ್ಲಿ ಮನಸ್ಸಿಡಬಾಡದು. ಸದಾ ತದ್ಭಾವಂ ಭಾವಿತಃ, ಯಾವಾಗಲೂ ಆ ಕೃಷ್ಣಂದು. ವರಂ ದೇವ ಮೋಕ್ಷಂ ನ ಮೋಕ್ಷಂ ವದಿಂಭಾ ನ ಚಾನ್ಯಂ ಋಣೇಹಂ ವರೇಶಾದಪೀಹ ಇದಂ ತೇವ ಪೂರ್ಣಾತ್ ಗೋಪಾಲ ಬಾಲಂ ಸದಾ ಮೇ ಮನಸ್ಯ ವಿರಾಸ್ತಂ ಕಿಂಹನ್ಹಿ. ಯಾವಾಗಲೂ ಆ ಗೋಪಾಲ ಕೃಷ್ಣನ ರೂಪ, ದಿವ್ಯ ರೂಪ ನನ್ನ ಮುಂದೆ ಯಾವಾಗಲೂ ಇರಲಿ. ಇದೇ ನಮಗಾಗಬೇಕು, ಇದೇ ನಮ್ಮ ಪ್ರಾರ್ಥನಾ. ಏನೋ ನೋಡ್ತೀವಿ ಮಾಡ್ತೀವಿ, ಎಲ್ಲ ಬರ್ತದೆ ಕಣ್ಣು ಮುಂದೆ, ಇನ್ನು ಕಣ್ಣು ಮುಚ್ಕೊಂಡು ಕೊಡೋಣ. ಆಮೇಲೆ ಮತ್ತೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗಬೇಡ್ರಿ. ಅದು ಕಂಟೆಂಪ್ಲೇಟಿಂಗ್ ಅಂತಾರೆ ಅದಕ್ಕೆ. While contemplating on the object of senses, one develops attachment. ಪುರುಷ ಸ್ತ್ರೀ ಬಂದು ಕಣ್ಣು ಮುಂದೆ ಬರ್ತಾರೆ, ಏನು ಮಾಡೋದು? ಕಣ್ಣು ಮುಚ್ಕೊಂಡು ಕೊಡೋಣ, ಅದೇನು ಹಂಗೇನು ಹೇಳಿಲ್ಲ. ಆಮೇಲೆ ಮತ್ತೆ ವಿಚಾರ ಮಾಡಲಿಕ್ಕೆ ಹೋಗಬೇಡ್ರಿ, ಅದೇ ಡೇಂಜರ್. ಅದು while contemplating on the object of senses, one develops attachment. ಮತ್ತೆ ಅಟ್ಯಾಚ್ಮೆಂಟ್ ಬೆಳಿಲಿಕ್ಕೆ ಆಗ್ತದೆ, ಅದೇ ಡೇಂಜರ್. ಅದಕ್ಕೆ ಆ ಸೆನ್ಸಸ್ ಮೇಲೆ ಕಂಟೆಂಪ್ಲೇಟ್ ಮಾಡೋ ಬದಲಿ ಆಬ್ಜೆಕ್ಟ್ ಆಫ್ ಸೆನ್ಸಸ್ ಆ ಕೃಷ್ಣನ ಮೇಲೆ ಮಾಡಿಬಿಟ್ರೆ, ಭಗವಂತನ ದಿವ್ಯ ರೂಪ, ಶ್ಯಾಮ ಸುಂದರ ರೂಪ ಯಾವಾಗಲೂ
ಕಣ್ಣು ಮುಂದೆ ತರ್ಕೋತ ಇರ್ರಿ. ಇದೇ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಇದೇ ನಮ್ಗೆ ಕಾಯೋದು. ಹರಿಂ ವಿನಾ ಮೃತ್ಯುಂ ನ ತರಂತಿ. ಹರಿ ಕೃಪೆ ಇಲ್ಲದ ಈ ಜನ್ಮ ಮೃತ್ಯುವಿನಿಂದ ಪಾರಾಗ್ಲಿಕ್ಕೆ ಶಕ್ಯ ಇಲ್ಲ. ಅದಕ್ಕೆ ಇದು ಒಂದೇ ದಾರಿ ಅದ. ಭಗವಂತನ ಸ್ಮರಣೆ ಅಂಥ ಸಮಯಕ್ಕೆ ಆಗಬೇಕು. ಆಯ್ತು, ಇಮಿಡಿಯೇಟ್ ರಿಲೀಸ್. ಮಾಡಿಲ್ಲ ಅಂದ್ರೆ ಮತ್ತೆ ಇಲ್ಲೇ ಹುಟ್ಟು ಬರಬೇಕು. ಇದು ದೊಡ್ಡ ಒಂದು ಸೀಕ್ರೆಟ್, ದೊಡ್ಡ ಒಂದು ಸೈನ್ಸ್ ಅದ ಇದು. ಅದಕ್ಕೆ ಇಲ್ಲಿ ಶುಕಮುನಿ ಪರೀಕ್ಷಿತರಿಗೆ ಹೇಳ್ತಾ ಇದ್ದಾರೆ, ಇಲ್ಲಿವರೆಗೂ ಏನು ಕೇಳಿದ್ದಿ, ಪ್ರಶ್ನೆ ಏನು ಕೇಳಿದ್ದಿ, ಆ ಪ್ರಶ್ನೆಗೆ ಉತ್ತರ ಕೊಟ್ಟಿನಿ. ಅದಕ್ಕೆ ಸಾಯ್ಲಿಕ್ಕೆ ಇದ್ದವ್ರದ್ದು ಕರ್ತವ್ಯ ಏನದ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಬಾಕಿ ಎಲ್ಲರದು ಅಟ್ ಆಲ್ ಟೈಮ್ಸ್ ಅವ್ರದ್ದು ಕರ್ತವ್ಯ ಏನದ ಅಂಥೇಳಿ ಈ ರೀತಿ ಪರೀಕ್ಷಿತ ಪ್ರಶ್ನೆ ಹಾಕಿದ್ದ. ಅವೆಲ್ಲ ಪ್ರಶ್ನೆಗೆ ಉತ್ತರ ಈಗಾಗಲೇ 2ನೇ ಅಧ್ಯಾಯ ಒಳಗೆ ಚರ್ಚೆ ಮಾಡ್ತಾ ಬಂದ್ವಿ. ಇನ್ನು ಇವತ್ತಿನ ಶ್ಲೋಕದಲ್ಲಿ ಏನು ಹೇಳುತ್ತಾ ಇದ್ದಾರೆ? ಅದಕ್ಕೆ ಇದು ಒಂದು ನಿನ್ನೆ ತಾತ್ಪರ್ಯನೇ, ಮೊನ್ನಿದೆ ತಾತ್ಪರ್ಯನೇ. ಈ ಮಾನವ ಜನ್ಮ ಬರೋ ಮುಂಚೆಕ್ಕೆ 84 ಲಕ್ಷ ಬೇರೆ ಬೇರೆ ಯೋನಿ ಭ್ರಮಣ ಮಾಡುತ್ತಾ 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 ಇಲ್ಲಿಗೆ ಬಂದ್ವಿ. ಇದು ಬಂದಾದ ಮೇಲೆ ಮಾನವ ಜನ್ಮ ಬಂತು. ಮೋಕ್ಷ ಭಾಳ ಹತ್ತಿರದ. ಎಲ್ಲೂ ಪ್ರವಾಸ ಮಾಡ್ತಾ ಬಂದ್ವಿ, ಕಾರ್ ತೊಗೊಂಡು ಎಲ್ಲೆಲ್ಲೂ ಅಡ್ಡಾಡಿ, ನಾರ್ತು ಅಲ್ಲಿ ಇಲ್ಲೆಲ್ಲ. ಇನ್ನು ವಾಪಸ್ ಧಾರವಾಡ ಬಂತು. ಧಾರವಾಡ ಬಂತಂದ್ರೆ ಹುಬ್ಬಳ್ಳಿ ಬಂದಂಗಲ್ಲ, ಇನ್ನೇನು ದೂರ ಇಲ್ಲ. ಅಥವಾ ಮಥುರಾ ಬಂತು ಸ್ಟೇಷನ್, ಮಥುರಾ ಸ್ಟೇಷನ್ ಬಂತು. ಮಥುರಾ ಬಂತಂದ್ರೆ ಬೃಂದಾವನ ಬಂದಂಗೆ. ಆ ರೀತಿ ಮಾನವ ಜನ್ಮ ಅಂದ್ರೆ ಮೋಕ್ಷ ಭಾಳ ಹತ್ತಿರದ. ಇಲ್ಲಿ ಸ್ವಲ್ಪ ಅಲಕ್ಷ್ಯ ಮಾಡಿಕೊಂಡ್ವಿ, ಮತ್ತೆ ಯಾಳದು ಬಿಡುತ್ತದೆ. ಗೀತೆಯಲ್ಲಿ ಅರ್ಜುನ ಒಂದು 5 ಪ್ರಶ್ನೆ ಹಾಕ್ಯಾನ. 8ನೇ ಅಧ್ಯಾಯ ಮೊದಲೇ ಶ್ಲೋಕದಲ್ಲೇನೆ 5 ಪ್ರಶ್ನೆ ಯಾವ್ಯಾವು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಒಂದು, ಬ್ರಹ್ಮನ್ ಅಂದರೆ ಏನು? 2ನೇದು ಅಧ್ಯಾತ್ಮ ಅಂದ್ರೇನು? 3ನೇದು ಕರ್ಮ ಅಂದ್ರೇನು? 4ನೇದು ಆದಿಭೂತ, ಆದಿ ದೈವ. 5 ಪ್ರಶ್ನೆ ಕೇಳಿದ. ಇವೆಲ್ಲ ಏನಪ್ಪ ಅಂತ ಕೃಷ್ಣ ಕೇಳಿದ್ದಾನೆ. ಅದರಲ್ಲಿ ಎಲ್ಲನೂ ಚರ್ಚೆ ಮಾಡೋದಿಲ್ಲ ಈಗ. ಕರ್ಮದ ಬಗ್ಗೆ ಏನು ಬರ್ದಾರಲ್ಲಿ? ದ್ಯಾಟ್ ಆ್ಯಕ್ಷನ್, ಯಾವ ಆ್ಯಕ್ಷನ್ದಿಂದ ಮತ್ತೊಂದು ಇಂಥ ಶರೀರಕ್ಕೆ ಕಾರಣ ಆಗ್ತದೆ, ಅದು ಕರ್ಮ. ನೋಡ್ರಿ, ನಾವು ಏನೆಲ್ಲ ಮಾಡ್ಕೋತ ಹೋಗ್ತಿರ್ತೀವಲ್ಲ, ಯಾವ ಆ್ಯಕ್ಷನ್ನಿಂದ ಮತ್ತೆ ರಿಯಾಕ್ಷನ್ ಬರ್ತದೆ, ಅದೇ ಕರ್ಮ. ಎಷ್ಟು ಡೇಂಜರ್ ಅದ ನೋಡ್ರಿ. ಏನೇನೋ ಮಾಡ್ಕೋತ ಹೋಗ್ಬಿಡ್ತೀವಿ. ಈಗ ಆತಲ್ಲ ಕೆಲಸ, ಅದನ್ನು ಓದೇ ಬಿಡ್ತೀನಿ, ಅಷ್ಟೇ ಓದ್ತೀನಿ. ಆ್ಯಕ್ಷನ್ pertaining to the development of the material bodies of the living entities is called karma or fruitive activities. ಯಾವುದರಿಂದ ಮತ್ತೆ ಜನ್ಮ ತಗೊಳ್ಳಿಕ್ಕೆ ಹಚ್ತದೆ, ಮತ್ತೊಂದು ಇಂಥ ಶರೀರ ಬರಲಿಕ್ಕೆ ಕಾರಣ ಆಗ್ತದೆ, ಅದೇ ಕರ್ಮ. ಮತ್ತೆ ಮಾಡ್ತಾ ಹೋಗೋಣ ಅಂತಾವೆಲ್ಲ, ಮತ್ತೆ ಸಿಕ್ಕಿ ಬೀಳ್ಲಿಕ್ಕೆ ಜನ್ಮ ಮೃತ್ಯು. ಹೌದ್ರಿಪ್ಪ, ಬೇಡ, ಸುಮ್ಮನೆ ಕೂತು ಬಿಡೋಣ ಹಂಗಾರ. ಅದು ಪರ್ಮಿಷನ್ ಇಲ್ಲ. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೆ ಸಂಗಸ್ತ ಕರ್ಮಣಿ. ಭಾಳ ಇಂಪಾರ್ಟೆಂಟ್ ವರ್ಸ್. 4 ಪಾಯಿಂಟ್ಸ್ ಕೃಷ್ಣ ಹೇಳ್ತಾ ಇದ್ದಾನೆ. ಎಲ್ಲರಿಗೂ ಮನುಷ್ಯರಿಗೆ ಇದೆ ಕರ್ಮ ಮಾಡಲಿಕ್ಕೆ ಅಧಿಕಾರ, ಫಲದ ಮೇಲೆ ಅಧಿಕಾರ ಇಲ್ಲ. 2ನೇದ್ದು. 3ನೇದ್ದು, ನಾವು ಕರ್ಮ ಮಾಡಿದ್ವಿ ಆದ್ದರಿಂದ ಫಲ ಬಂತು. ನೋ, ಫಲ ಕೊಡವ.
ನಾ ಮಾಡಿದ್ದಕ್ಕೆ ಬಂತು. ಇಲ್ಲ, ಸಾರಿ. ನೋಡ್ರಿ, ಬೇಕಾದ್ರೆ ಏನೇನೋ ಪ್ರಯತ್ನ ಮಾಡ್ತೀವಿ, ಆಗಿರಂಗಿಲ್ಲ, ಕೆಲಸನ ಆಗಿರಂಗಿಲ್ಲ, ಫಲ ಬರುವುದಿಲ್ಲ. ಇಲ್ಲ, ಪಟ್ಟು ಹಾಕ್ಬಿಡುತ್ತದೆ. ಕೊಡ ಮಾಮ. 4 ಆಯ್ತಾ, ಇನ್ನು 5ನೇ 4 3ನೇ ಪಾಯಿಂಟ್ ಆಯ್ತು. 4ನೇ ಪಾಯಿಂಟ್, ಮಾತೆ ಸಂಗಸ್ತ ಅಕರ್ಮಣಿ. ಏನು ಮಾಡ್ಲಾರ್ದ ಇರಬ್ಯಾಡ್ರಿ ಅನ್ಲಿಕ್ಕತ್ತಾನ. ಅರ್ಥ 1ನೇದು 4ನೇದು ನೋಡಿಬಿಟ್ರ ಪ್ರತಿಯೊಬ್ಬರಿಗೂ ಕರ್ಮ ಮಾಡಲಿಕ್ಕೆ ಅಧಿಕಾರ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕರ್ಮ ಮಾಡಲೇಬೇಕು. ಯಾವ ರೀತಿ ಕರ್ಮ ಮಾಡಬೇಕು ಅದು ಗೀತೆಯಲ್ಲೆಲ್ಲ ಚರ್ಚೆ ಮಾಡ್ಯಾನ. ಒಂದು ಯಜ್ಞಗತೆ ಆಗಬೇಕು, ಆವಾಗ ಕರ್ಮ ಬಂಧನ ಬರುವುದಿಲ್ಲ. ಯಜ್ಞಗತೆ ಯಾವಾಗ ಆಗ್ತದೆ? ಶಾಸ್ತ್ರ ಪ್ರಕಾರ ಮಾಡಿದ್ರೆ. ಅದರಿಂದ ಏನಾಗ್ತದೆ? ಶಾಸ್ತ್ರ ಪ್ರಕಾರ ಮಾಡೋದ್ರಿಂದ ಭಗವಂತ ಪ್ರಸನ್ನ ಆಗ್ತಾನೆ, ಭಗವಂತ ಪ್ರೀತನಾಗ್ತಾನೆ. ಆದ್ದರಿಂದ ಕರ್ಮಬಂಧನ ಬರುವುದಿಲ್ಲ. ಮತ್ತು ಅದು ಬಿಟ್ಟು ಇದರ ಮಾಡಿದ್ರೆ ಅನ್ಯತ್ರ ಲೋಕೋ ಕರ್ಮಬಂಧನ ಯಜ್ಞಾರ್ಥ ಕರ್ಮಣೋ ಅನ್ಯತ್ರ ಲೋಕೋ ಕರ್ಮಬಂಧನ. ಇಲ್ಲ, ಕರ್ಮಬಂಧನದಲ್ಲಿ ಸಿಕ್ಕಿಬಿದ್ದುಬಿಡ್ತೀವಿ. ಪ್ರತಿ ಆ್ಯಕ್ಷನ್, ಎವ್ರಿ ಆ್ಯಕ್ಷನ್ ಹ್ಯಾಸ್ ಗಾಟ್ ಈಕ್ವಲ್ ಅಪೋಸಿಟ್ ರಿಯಾಕ್ಷನ್. ಎಲ್ಲೋ ಹೋಗ್ತೀವಿ, ನೀರು ಕೊಡ್ತಾರ, ಕುಡಿದು ಬಿಡ್ತೀವಿ, ಘಟ 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 ಬಂತು, ಋಣ ಬಂತಲ್ಲಿ, ಕರ್ಮ ಬಂಧನ ಬಂತು. ಏನೋ ತಿನ್ಲಿಕ್ಕೆ ಕೊಟ್ರೆ ಗಪ್ಪನ ಬಾಯಿ ಹಾಕ್ಕೊಂಡ್ಬಿಟ್ವಿ. ಅದಕ್ಕೆ ಪ್ರಸಾದ ತಗೋರಿ, ನೀರು ಕೊಟ್ರೆ ಏನು ಮಾಡೋಣ್ರಿಪ್ಪ, ಅದನ್ನೆಲ್ಲ ಆಫರ್ ನೀರು ಕುಡಿಯೋ ಮುಂಚೆಕ್ಕೆ ಇಷ್ಟರ ಸ್ಮರಣೆ ಮಾಡ್ರಿ. ರಸೋಹಂ ಅಪ್ಸು ಕೌಂತೆಯ, ಐ ಆಮ್ ದ ಟೇಸ್ಟ್ ಆಫ್ ವಾಟರ್. ಆ ಶ್ಲೋಕ ಹೇಳಲಿಕ್ಕಾದ್ರೆ ಹೇಳ್ರಿ. ಆಗಿಲ್ಲ, ಇಷ್ಟರ ಸ್ಮರಣೆ ಮಾಡಿ, ಆ ನೀರದಲ್ಲಿ ಇರೋ ರುಚಿ ಕೃಷ್ಣ ಅಂತೇಳಿ ಕುಡೀರಿ, ಸಾಕು. ನಿಮ್ಮ ಪ್ರಗತಿ ಆಗ್ತದೆ ಆಧ್ಯಾತ್ಮಿಕ. ಇಲ್ಲ, ಎಲ್ಲ ಬಂಧನ 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 ಬಂಧನ. ಮುಂದೆ ಕತಿ ಮತ್ತೆ ಹುಟ್ಟಿ ಬರಬೇಕು. ಎದಕ್ಕೆ ಹುಟ್ಟಿ ಬರ್ಬೇಕ್ರಿಪ್ಪ? ಒದ್ದಾಡ್ಲಿಕ್ಕೆ. ಇಚ್ಛಾ ಪೂರ್ಣ ಆಗ್ಲಾರ್ದೆಲ್ಲ ಮತ್ತೆ ಬಾಯಲ್ಲಿ ಮತ್ತೆ ಟ್ರೈ ಮಾಡಿ, ಮತ್ತೆ ಶುರು ಗುದ್ದಾಟ, ಮತ್ತೆ ಸಾಯೋದು, ಮತ್ತೆ ಹುಟ್ಟು ಬರೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟು ಬರೋದು. ಸಾಕ್ರಿಪ್ಪ, ಏನಿದು ಮತ್ತಿನ ಬೇಡ. ಈ ನಿರ್ಣಯಕ್ಕೆ ನಾವು ಬರಬೇಕು. ಶಾಸ್ತ್ರ ಹೇಳಲಿಕ್ಕತ್ತದ, ಆ ನಿರ್ಣಯ ನಾವು ತಗೋಬೇಕಿದ್ದನ್ನು. ಕನ್ಕ್ಲೂಡ್. ಒಂದು ಪದ್ಯಾವಳಿ ಒಳಗೆ ಈ ರೀತಿ ಹೇಳ್ತಾರೆ, ಮಟೀರಿಯಲ್ ಎಂಜಾಯ್ಮೆಂಟ್ ಈಸ್ ಫುಲ್ ಆಫ್ ಪಾಯ್ಸನ್. ಭೌತಿಕ ಭೋಗ ಅಂದ್ರೆ ಬರೀ ವಿಷಾನೇ. ಯಾಕೆ ವಿಷ? ಮತ್ತು ಜನ್ಮ, ರಿಯಾಕ್ಷನ್ಸ್ ಎಲ್ಲ ಬರ್ತಾವೆ ಅದಕ್ಕೆ ಮಟೀರಿಯಲ್ ಎಂಜಾಯ್ಮೆಂಟ್ ಈಸ್ ಫುಲ್ ಆಫ್ ಪಾಯ್ಸನ್. ಬಟ್ ಯು ಕನ್ಸಿಡರ್ ಇಟ್ ಆ್ಯಸ್ ಪ್ಲೀಸಿಂಗ್. ಆರ್ ನೀವು ವಿಚಾರ ಮಾಡ್ತಾ ಇರೋದು ಇಲ್ಲ ಚಲೋ ಅದ ಅಂತ ಅನ್ನಿಸ್ಲಿಕ್ಕತ್ತದ. ಬಟ್ ಯು ಕನ್ಸಿಡರ್ ಇಟ್ ಆ್ಯಸ್ ಪ್ಲೀಸಿಂಗ್. ಆಮೇಲೆ ಏನು ಹೇಳ್ತಾರೆ? ಅಬ್ಸಾರ್ಬ್ ಯುವರ್ ಮೈಂಡ್ ಇನ್ ಥಾಟ್ಸ್ ಆಫ್ ಶ್ರೀ ಗೋವಿಂದ್. ಮನಸ್ಸಲ್ಲೇ ಭಗವಂತನ ಯಾವಾಗಲೂ ಚಿಂತನೆ ಮಾಡಿ. ಅಬ್ಸಾರ್ಬ್ ಯುವರ್ ಮೈಂಡ್ ಇನ್ ಥಾಟ್ಸ್ ಆಫ್ ಶ್ರೀ ಗೋವಿಂದ್ ಆ್ಯಂಡ್ ಕನ್ಕ್ಲೂಡ್ that devotional service is the goal of life. ಮಾನವ ಜನ್ಮದಲ್ಲಿ ಅಂತಿಮ ಲಕ್ಷ್ಯ ಏನದಪ್ಪ? ಭಗವಂತನ ಭಕ್ತಿ ಸೇವಾ. ಆ್ಯಂಡ್ ಕನ್ಕ್ಲೂಡ್ ಅನ್ಲಿಕ್ಕತ್ತಾರ, ನಿರ್ಣಯಕ್ಕೆ ಬರ್ರಿ. ಎಂಜಾಯ್ಮೆಂಟ್ ಅಲ್ಲ, ಭಗವಂತನ ಭಕ್ತಿ ಸೇವಾ. ಅಗ್ಗೋ ಏನ್ರಿಪ್ಪ ಸೇವಾ ಮಾಡಿ 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 ಏನು ನಮ್ಗೆ ಬರೀ ಏನು ಸಿಗ್ತದೆ? ದುಃಖಕ್ಕೆ ಕಾರಣ ಆಗ್ತದೆ. ಭೋಗ ಎಲ್ಲ ದುಃಖಕ್ಕೆ ಕಾರಣ. ಭಗವಂತನ ಸೇವೆಯಲ್ಲಿ ತೊಡಗಿಬಿಟ್ರೆ ಅನನ್ಯ ಭಕ್ತಿ ಸೇವೆ ಆನಂದ ಅನುಭವ ಆಗ್ತದೆ. ನಿಜವಾದ ಆನಂದ ಅನುಭವ ಆಗ್ತದೆ. ರಮಂತೆ ಯೋಗಿನೋ ಅನಂತೆ ಸತ್ಯಾನಂದ ಚಿದಾತ್ಮನೆ ಇತಿ ರಾಮಪದೇ ಸೌ ಪರಬ್ರಹ್ಮ ಧೀಯತೆ. ಇದು ಶುದ್ಧ ಭಕ್ತರೆಲ್ಲ ಈ ರೀತಿ ಎಂಜಾಯ್ ಮಾಡ್ಲಿಕ್ಕತ್ತಾರೆ. ಏನದೆ ರಮಂತೆ ಅಂದರೆ ಎಂಜಾಯ್ ಮಾಡೋದು.
ಎಂಥ ಸುಖ ಎಂಜಾಯ್ ಮಾಡ್ಲಿಕ್ಕತ್ತಾರ. ಸತ್ಯ ಆನಂದ, ನಿಜವಾದ ಆನಂದ. ಇಲ್ಲೇ ಮಿಥ್ಯಾನಂದ, ಅದು ಸತ್ಯಾನಂದ, ನಿತ್ಯಾನಂದ. ಅದಕ್ಕೆ ಅದನ್ನೇ ನಾವು ಪ್ರಯತ್ನ ಮಾಡಬೇಕು. ಏನು ನಾವು ದುಃಖಿ ಆಗ್ತೀವಿ? ಇಲ್ಲ, ದುಃಖಿ ಆಗ್ತಿದ್ರೆ ಸಂತರೆಲ್ಲ ಯಾಕೆ, ಏನಾಗ್ಯದ ಅವರಿಗೆ? ಇದನ್ನೆಲ್ಲ ಬಿಟ್ಟು ಅದನ್ನು ಮಾಡ್ಕೋತೀವಿ. ದುಃಖಿ ಇದ್ದಾರೆ, ಯಾವಾಗ ನೋಡಿದ್ರು ಆನಂದ. ಪ್ರಭುಪಾದ ಹೇಳ್ತಾರೆ, ಡಿವೋಟಿ ಈಸ್ ಆಲ್ವೇಸ್ ಜುಬಿಲೆಂಟ್. ಭಕ್ತರಂದ್ರೆ ಯಾವಾಗಲೂ ಜುಬಿಲೆಂಟ್. ಯಾಕೆ? ಆ ಭಗವಂತನ ಜೋಡಿ ಕನೆಕ್ಟ್ ಆಗಿರ್ತಾರ. ಭಗವತ್ ಭಕ್ತಿ ಯೋಗತಃ, ಭಾಗವತ ಶ್ಲೋಕನೇ. ಏವಂ ಪ್ರಸನ್ನ ಮನಸ್ಸೋ, ಯಾವಾಗೂ ಪ್ರಸನ್ನ ಇರ್ತಾರೆ. ಯಾಕೆ? ಭಗವತ್ ಭಕ್ತಿ ಯೋಗತಃ ಕನೆಕ್ಟ್ ಆಗಿಬಿಟ್ಟಾರೆ. ಭಗವತ್ ಅಂದ್ರೆ ಕೃಷ್ಣ, ಭಕ್ತಿ ಅಂದ್ರೆ ಅವನ ಸೇವೆ. ಅವನ ಸೇವೆ ಮಾಡ್ತಾ ಮಾಡ್ತಾ ಅವನ ಜೋಡಿ ಕನೆಕ್ಟ್ ಆಗಿದ್ದರಿಂದ ಆನಂದ ಅನುಭವಿಸ್ಲಿಕ್ಕತ್ತಾರೆ. ಈ ಆನಂದ ಯಾವ ಮಾಲ್ದಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ಸಿಗುವುದಲ್ಲ. ಇದು ಅಲ್ಲೆಲ್ಲ ಸಿಗುವುದು ಬರೀ ಮಾಯಾ ಸುಖ. ಸುಖನ ಅಲ್ಲ ಅದು, ದುಃಖನೇ ಅದು. ಆರು ನಮಗೆ ಕಾಣುತ್ತದೆ, ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ. ಏನು ಎಂಜಾಯ್? ಬರೀ ದುಃಖಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಆನಂದ ನಮ್ಗೆ ಅನುಭವ ಆಗಬೇಕಂದ್ರೆ ಭಗವಂತನ ಸೇವೆಯಲ್ಲಿ ಮಾತ್ರ ಬರುತ್ತದೆ, ಮತ್ತು ಯಾವುದರಲ್ಲಿನೂ ಬರುವುದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಯು ಕ್ಯಾನ್ ಕನ್ಕ್ಲೂಡ್ ದ ಡಿವೋಷನಲ್ ಸರ್ವಿಸ್ ಇಸ್ ದ ಗೋಲ್ ಆಫ್ ಲೈಫ್. ಇನ್ನು ಇವತ್ತಿನ ಶ್ಲೋಕದಲ್ಲಿ ಶುಕಮುನಿ ಯಾರ್ಯಾರು ಹೆಂಗೆ ಇಚ್ಛಾ ಮಾಡ್ತಾರ ನೋಡ್ರಿ, ಡಿಸೈರ್ಸ್ ಇವೆಲ್ಲ ನಮ್ಗೆ ಬರೀ ತಿಳ್ಕೊಳ್ಳಿಕ್ಕೆ ಮಾತ್ರ. ಇಚ್ಛಾ ಮಾಡಬಾರ್ದು ಈ ರೀತಿ. ಏನು ಕೊಟ್ಟಾರಂತ ಓದಬೇಕು, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಷ್ಟೇ. ಒನ್ ಹೂ ಡಿಸೈರ್ಸ್ ಟು ಬಿ ಅಬ್ಸಾರ್ಬ್ಡ್ ಇನ್ ದಿ ಇಂಪರ್ಸನಲ್ ಬ್ರಹ್ಮ ಜ್ಯೋತಿ. ಬೇಕಾಯ್ತು? ಬೇಡ್ರಪ್ಪ. ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗಿಬಿಡೋದು, ಅದಕ್ಕೆ ಎಂಥ ಮೋಕ್ಷ ಅಂತಾರ? ಸಾಯುಜ್ಯ ಒಂದು ಹೆಸರು, ಇನ್ನೊಂದು ಕೈವಲ್ಯ, ಇನ್ನೊಂದು ಏಕತ್ವ. ಈ ಮೂರು ಒಂದೇ, ಮೂರು ಥರದ ಹೆಸರು ಕೊಟ್ಟೆ ಅಷ್ಟೇ. ಅದಕ್ಕೆ ಎಲ್ಲ ಒಂದೇ. ಇವೆಲ್ಲ ಆ ಬ್ರಹ್ಮಜ್ಯೋತಿ ಒಳಗೆ ಒಂದಾಗುವುದು. ಯಾಕೆ ಈ ರೀತಿ ಇಚ್ಛಾ ಮಾಡ್ತಾರೆ ಇವರು? ಇಂಪರ್ಸನಲಿಸ್ಟ್, ನಿರಾಕಾರವಾದಿಗಳು. ಅವ್ರೇನು ತಿಳಿದಾರ? ಆ ನಿರಾಕಾರನೇ ದ್ಯಾಟ್ ಈಸ್ ಎವ್ರಿಥಿಂಗ್. ಅದು ಎಲ್ಲಿಂದ ಬರ್ಲಿಕ್ಕತ್ತದ ಜ್ಯೋತಿ? ಗೊತ್ತಿಲ್ಲ. ಆ ಜ್ಯೋತಿ ಬೆಳಕು ಅದೇ ಎಲ್ಲ. ಅದರಲ್ಲಿ ಒಂದಾಗಿಬಿಟ್ರ ಒಂದು ಹಾಕೋದು ಯಾಕೆ ವಿಚಾರ ಮಾಡ್ಲಿಕ್ಕತ್ತಾರ? ಅವ್ರ ತಿಳುವಳಿಕೆ ಒಂದು ಮಟ್ಟಿಗೆ ಸರಿ ಅದ. ಅವ್ರಿಗೆ ಶರೀರ ನಾವೆಲ್ಲ ಅನ್ನೋದು ಅರಿವದ, ನಾವು ಆತ್ಮ ಅನ್ನೋದು ಅರಿವದ. ಗುಡ್, ಇಲ್ಲಿ ತನಕ ಸರಿ ಆಯ್ತು. ಮುಂದೇನದ ಪ್ರಾಬ್ಲಮ್? ಅವ್ರೀಗ ಮತ್ತಿಂಥ ಶರೀರ ಪಡ್ಕೊಂಡ್ವಿ, ಮತ್ತು ದುಃಖಕ್ಕೆ ಕಾರಣ ಆಗ್ತದೆ. ಅದು ಒಂದು ಮಟ್ಟಿಗೆ ಕರೆಕ್ಟ್ ಅದ. ಮತ್ತಿಂಥ ಶರೀರ ಪಡ್ಕೋಬೇಕು, ಮತ್ತೆ ದುಃಖ, ಜನ್ಮ, ಮೃತ್ಯು. ಹೌದಾ? ಹೌದು. ಒಂದು ಲೆಕ್ಕಲೆ ಎಲ್ಲ ಸರಿ ಅದ. ಇಲ್ಲಿ ತನೂ ಒಂದು ಲೆಕ್ಕಲೆ ಸರಿ ಅದ. ಅದಕ್ಕೆ ಅವ್ರದ್ದು ಮುಂದಿನ ವಿಚಾರ ಏನದ? ಅದು ತಪ್ಪದ. ಅದಕ್ಕೆ ಈ ಶರೀರೇ ಬೇಡ ತಗೊಳ್ಳೋದು. ಆತ್ಮ ಅಲ್ಲೇ ಒಯ್ದು ಬ್ರಹ್ಮಜ್ಯೋತಿ ಒಳಗೆ ಲೀನ ಮಾಡಿಬಿಟ್ರೆ ಅರ್ಥ ಒಂದು ಸ್ಪಿರಿಚುವಲ್ ಸುಯಿಸೈಡ್ ಅಟೆಂಪ್ಟ್ ಮಾಡ್ಲಿಕ್ಕತ್ತಾರ ಅವರು. ಇದಕ್ಕೆ ಪ್ರಭುಪಾದವ್ರು ಕೊಟ್ಟ ಉದಾಹರಣೆ, ಕಣ್ಣ ಮೇಲೆ ಕ್ಯಾಟ್ರಾಕ್ಟ್ ಆಗ್ಯದ. ಕ್ಯಾಟ್ರಾಕ್ಟ್ ಆದಾಗ ಭಾಳ ತ್ರಾಸು ಕೊಡ್ಲಿಕ್ಕತ್ತದ, ಇನ್ನೂ ಸರಿ ಕಾಣೋದಿಲ್ಲ, ಭಾಳ ಪೀಡ ಅನುಭವಿಸ್ತಿರ್ತಾರೆ. ಯಾರೋ ಬಂದು ಸಜೆಸ್ಟ್ ಮಾಡ್ತಾರೆ, ಏನು ರೀ ಎಷ್ಟು ತ್ರಾಸ ಆಗ್ಲಿಕ್ಕತ್ತದಲ್ಲ, ಕಣ್ಣ ಕಿತ್ತು ಹಾಕಿಬಿಡ್ರಿ, ಮುಗಿದು ಹೋತಲ್ಲ. ಬೆಸ್ಟ್ ಸೊಲ್ಯೂಷನ್ ಕೊಟ್ರಲ್ಲ. ಕ್ಯಾಟ್ರಾಕ್ಟ್ ಆಗಿದ್ದಕ್ಕೆ ಕಣ್ಣ ಕಿತ್ತು ಹಾಕಿಬಿಡ್ರಿ, ಮುಂದೆ ಕ್ಯಾಟ್ರಾಕ್ಟ ಬರುವುದಿಲ್ಲ, ಮುಗಿದು ಹೋಯ್ತಲ್ಲ, ಪ್ರಾಬ್ಲಮ್ ಸಾಲ್ವ್. ಇದು ಪ್ರಾಬ್ಲಮ್ ಸಾಲ್ವ್. ಇದು
ಇವ್ರು ಈ ರೀತಿ ಅಟೆಂಪ್ಟ್ ಮಾಡ್ಲಿಕ್ಕತ್ತಾರ. ಬಾಡಿ ಸಿಕ್ತ ಮತ್ತು ಸಫರಿಂಗ್. ಅದಕ್ಕೆ ಆ ಜ್ಯೋತಿ ಒಳಗೆ ಲೀನ್ ಆಗಿಬಿಟ್ರೆ ಆತ್ಮ ಕ್ಲೋಸ್ ಅಂತ ಅವ್ರ ವಿಚಾರ. ಹಂಗಾಗುವುದಿಲ್ಲ. ಅವರು ಆ ರೀತಿ ಅಪೇಕ್ಷೆ ಮಾಡಿದ್ದಕ್ಕೆ ಕೃಷ್ಣ ಅದನ್ನು ಕೊಡ್ತಾನೆ ಅವರಿಗೆ. ಅದು ಟೆಂಪ್ರರಿ ಲಿಬರೇಷನ್, ಇಟರ್ನಲ್ ಅಲ್ಲ. ಟೆಂಪ್ರರಿ ಲಿಬರೇಷನ್ ಸಿಗ್ತದದು. ಯಾಕಂದ್ರೆ ಭಾಳ ಇಚ್ಛಾ ಮಾಡಿದ್ರು ಭಗವಂತ ಅಂಥದ್ದು ಒಂದು ಮೋಕ್ಷ ಕೊಡ್ತಾನೆ ಅವರಿಗೆ. ಆದ್ರದು ಟೆಂಪ್ರರಿ. ಈಗ ಬ್ರಹ್ಮಾನಂದ ಅಂತಾರೆ ಅದಕ್ಕೆ. ಬ್ರಹ್ಮಾನಂದ ಆ ಬ್ರಹ್ಮಜ್ಯೋತಿ ಒಳಗೆ ಲೀನ್ ಆಗಿಬಿಟ್ರು. ಝೀರೋ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಜೀವ ಆತ್ಮ, ಅದರಲ್ಲಿ ಚೈತನ್ಯ ಅದ, ಇಚ್ಛಾಶಕ್ತಿ ಅದ, ಕ್ರಿಯಾಶಕ್ತಿ ಅದ, ಬುದ್ಧಿಶಕ್ತಿ ಅದ. ಇದೆಲ್ಲ ಅಲ್ಲಿ ಆ್ಯಕ್ಟಿವಿಟಿ ಇಲ್ಲ. ಯಾರಿಗಾರು ಹೇಳಿದ್ರೆ ಇಲ್ಲಿ ಒಂದು ಕಡೆ ಕೂಡ್ರಿ ಅಥವಾ ನಿಂದರಿ ಏನಾರು ಮಾಡ್ಕೊರಿ, ನಿಮ್ಗೆ ಲಾಂಗ್ 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 ಲೈಫ್ ಸ್ಪ್ಯಾನ್, ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಇಯರ್ಸ್ ಲೈಫ್ ಸ್ಪ್ಯಾನ್. ಆರಾಮಲ್ಲಿ ಕೂತ್ಬಿಟ್ರಿ ಒಬ್ಬರೇ. ಏನು ಮಾಡಲಿರಿಪ್ಪ ಅಂತೀವಿ. ನಮ್ಗೆ ರಿಲೇಷನ್ ಬೇಕು, ಫ್ರೆಂಡ್ಸ್ ಬೇಕು, ಅದು ಬೇಕು, ಇದು ಬೇಕು. ಒಂದು ರೂಮ್ನಲ್ಲಿ ಲಾಕ್ ಮಾಡಿ ಇಲ್ಲೇ ಆರಾಮ್ ಇದ್ಬಿಡ್ರಿ ಲಕ್ಷಾಂತರ ವರ್ಷ. ಆ ರೀತಿ ಅದ ಈ ಮೋಕ್ಷ. ಅಲ್ಲಿ ಯಾವುದೂ ರಾಸ ಇಲ್ಲ, ರಿಲೇಷನ್ ಇಲ್ಲ, ನೋ ಎಕ್ಸ್ಚೇಂಜ್, ನೋ ಲವ್, ನೋ ಸರ್ವಿಸ್. ಆತ್ಮದ ಸ್ವರೂಪ ಇರುವುದೇ ಸೇವಾ. ಅದು ಯಾವುದೂ ಅಲ್ಲಿ ಅನುಭವಿಸ್ಲಿಕ್ಕಾಗೋದಿಲ್ಲ. ಹೀಗಾಗಿ ಮತ್ತಲ್ಲಿಂದ ಪತನೆ ಆಗಿಬಿಡ್ತಾರೆ. ಮತ್ತೆ ಈ ಜಗತ್ತಿಗೆ ಬಂತು, ಮತ್ತೆ ಇಲ್ಲಿ ಹುಟ್ಟಿ ಬಂದು ಮತ್ತದು ಮತ್ತೆ ಚಾಲು. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ತಾನು ಬಹುನಾಂ ಜನ್ಮನಾಮಂತೆ, ಈ ರೀತಿ ಎಷ್ಟೋ ಜನ್ಮ ಕಳೆದ ಕಡೀಕ ಬುದ್ಧಿ ಬರ್ತದೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾಂ ಮಾಂ ಪ್ರಪದ್ಯತಿ. ಆವಾಗೇನು ಬುದ್ಧಿ ಬಂತು? ವಾಸುದೇವಂ ಸರ್ವಂ ಇತಿ. ವಾಸುದೇವ ಕೃಷ್ಣ ಅವನೇ ಎಲ್ಲಪ್ಪ. ಎಷ್ಟೋ ಜನ್ಮ ಕಳೆದಾದ ಮೇಲೆ ಕಡೆಗಿಂತ ಬುದ್ಧಿ ಬರ್ತದೆ. ವಾಸುದೇವ ಪರಾ ವೇದ, ವಾಸುದೇವ ಪರಾಮಖ, ವಾಸುದೇವ ಪರಾ ಯೋಗ, ವಾಸುದೇವ ಪರಾ ಕ್ರಿಯಾ, ವಾಸುದೇವ ಪರಂ ಧ್ಯಾನಂ, ವಾಸುದೇವ ಪರಂ ತಪ, ವಾಸುದೇವ ಪರೋ ಧರ್ಮ, ವಾಸುದೇವ ಪರಾಗತಿ. ಇವೆರಡು ಶ್ಲೋಕ ಹೇಳಿದ್ದು ಭಾಗವತ್ತಾಗಿಂತ, ಆಗಲೇ ಹೇಳಿದ್ದು ಗೀತಾತ್. ವಾಸುದೇವನೇ ಅಂತಿಮ ಅನ್ನೋದು ಕಡೀಕ ಬುದ್ಧಿ ಬರ್ತದೆ. ಆ ವಾಸುದೇವ್ ಯಾರ? ವಸುದೇವನ ಮಗ ಕೃಷ್ಣ ವಾಸುದೇವ ಒಂದರ್ಥ. ಆದರೆ ಇನ್ನೊಂದು ಅರ್ಥ ಎಲ್ಲ ಕಡೆ ವಾಸ ಮಾಡುತ್ತಾ ಇದ್ದಾನೆ ವಾಸುದೇವ. ಓ, ಅದಕ್ಕೆ ಇವರು ಒಂದಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಆಗೋದಿಲ್ಲ, ಟೆಂಪ್ರರಿ. ಇನ್ನು 15.7 ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಅದರಲ್ಲಿ ಪ್ರಭುಪಾದ ಹೇಳ್ತಾರೆ, ಮಮೈವಾಂಶ ಜೀವ ಲೋಕೆ ಜೀವಭೂತ ಸನಾತನ ಮನಃ ಷಷ್ಟಾನೀಂದ್ರಿಯಾನಿ ಪ್ರಕೃತಿ ಸ್ಥಾನಿ ಕರ್ಷತಿ. ಏನು ಅರ್ಥ ಇದು? ಕೃಷ್ಣ ಹೇಳ್ತಾ ಇದ್ದಾನ, ಎಲ್ಲ ಜೀವ ನಂದೇ ಅಂಶ. ಇದು ಹೆಂಗೆ ಅರ್ಥ ಮಾಡ್ಕೋಬೇಕೀಗ? ಉದಾಹರಣೆ ಕೊಡ್ತೀನಿ, ಭಾಳ ಸಿಂಪಲ್ ಎಕ್ಸಾಂಪಲ್. ಈ ಶರೀರ ಒಳಗೆ ಮಣ್ಣದ ಅದನ್ನು ಇಲ್ಲ, ಅದ ನೀರದ ಅದ, ಅಗ್ನಿ ಅದ ಅದ, ವಾಯು ಅದ ಅದ, ಆಕಾಶದ ಅದ. ಇವೆಲ್ಲ ಎಲ್ಲಿಯೂ ಪಂಚಭೂತ. ಭೂಮಿದ ಅಂಶ ಮಣ್ಣು, ನೀರಿನ ಅಂಶ ಇದು ನೀರು ಸಮುದ್ರದ್ದು, ಅಗ್ನಿ ಸೂರ್ಯನಂಶ, ಆ ವಾಯು ಅಂಶ, ಆಕಾಶ. ಹೌದು, ಕರೆಕ್ಟ್. ಅದರಂಗ ಆತ್ಮ ಯಾರಂಶ? ಮಣ್ಣಿಂದ, ನೀರಿಂದ. ಅದು ಕೃಷ್ಣನಂಶ, ಪಾರ್ಟ್ ಆ್ಯಂಡ್ ಪಾರ್ಸಲ್. ಸ್ವಲ್ಪ ನಾವು ಈ ರೀತಿ ಪ್ರಯತ್ನ ಮಾಡಿದರೆ ತಿಳ್ಕೊಳ್ಳಿಕ್ಕೆ ಆಗ್ತದೆ, ಏನು ಕಠಿಣ ಅಲ್ಲ. ಅದಕ್ಕೆ ಇದು ಎಲ್ಲ ಜೀವ ಕೃಷ್ಣನ ಅಂಶ, 1 ಪಾಯಿಂಟ್. ಆಮೇಲೆ ಏನು ಹೇಳಿದ?
ಜೀವಭೂತ ಸನಾತನ. ಆತ್ಮ ಸನಾತನ, ಅರ್ಥ ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ. ಅದು ಕ್ಲಿಯರ್ ಆಯ್ತಾ? ಓ ಆಯ್ತು ಆಯ್ತು ಆಯ್ತು. ಅದರಲ್ಲಿ ಇನ್ನೊಂದು ಪಾಯಿಂಟ್ ಪ್ರಭುಪಾದ ಏನು ಹೇಳ್ತಾರ, ಅಂಶ ಯಾವಾಗಲೂ ಅಂಶನೇ ಉಳಿತದ, ತನ್ನ ವ್ಯಕ್ತಿತ್ವ ಎಂದೂ ಹೋಗುವುದಿಲ್ಲ. ನೋಡ್ರಿ ಅದರಲ್ಲೇ ಅದ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ. ಅಂಶ ಯಾವಾಗಲೂ ಅಂಶನೇ, ಅದು ಸನಾತನ, ಹುಟ್ಟಿಲ್ಲ ಸಾವಿಲ್ಲ, ಎರಡೂ ಬಂತು ಅದರಲ್ಲೇ. ಇನ್ನೊಂದು ಕಡೆ ಕೃಷ್ಣ ಏನು ಹೇಳ್ತಾನೆ ಅರ್ಜುನಿಗೆ, ನಾನು ನೀನು ಮತ್ತು ಯಾರೆಲ್ಲ ಇಲ್ಲಿ ಕೂಡಿದ್ದೇವೆ ಕುರುಕ್ಷೇತ್ರದಲ್ಲಿ, ನಾವು ಹಿಂದೂ ಇದ್ವಿ, ಇವತ್ತು ಇದ್ದೀವಿ, ಮುಂದೆ ಭವಿಷ್ಯದಲ್ಲಿ ಇದ್ದೇ ಇರ್ತೀವಿ. ಮತ್ತು ಇದಿಷ್ಟು ಅಲ್ಲದೆ ಮತ್ತೊಂದು ಪಾಯಿಂಟ್ ಏನು ಹೇಳಿದ, ನಾವಿಲ್ಲದೆ ಸಮಯನೇ ಇಲ್ಲ. ದೇರ್ ವಾಸ್ ನೆವರ್ ಅ ಟೈಮ್ ವೆನ್ ವಿ ಡಿಡ್ ನಾಟ್ ಎಕ್ಸಿಸ್ಟ್. ನರಸಿಂಹ ಅವತಾರ ಆದಾಗಿದ್ವಿಯಾ? ಇದ್ವಿ. ಎಲ್ಲಿದ್ವಿ, ಏನಿದ್ವಿ ನಮಗೆ ಗೊತ್ತಿಲ್ಲ, ಆದ್ರೆ ಇದ್ವಿ. ರಾಮ ಅವತಾರ ಆದಾಗಿದ್ವಿಯಾ? ಇದ್ವಿ. ಎಲ್ಲಿದ್ವೋ ಏನು ಗೊತ್ತಿಲ್ಲ, ಸಮುದ್ರದಾಗಿರ್ಬೋದು, ಎಲ್ಲಿದ್ವೋ ಯಾರಿಗೂ ಗೊತ್ತು, ಒಟ್ಟು ಇದ್ವಿ. ಸತ್ಯುಗಾತ್ ತ್ರೇತಾಯುಗಾತ್ ಕೃಷ್ಣ ಅವತಾರ ಆದಾಗೂ ಇದ್ವಿ, ಚೈತನ್ಯ ಮಹಾಪ್ರಭುಗಳ ಅವತಾರ ಆದಾಗೂ ಇದ್ವಿ, ಈಗೂ ಇದ್ದೀವಿ, ಮುಂದಿದ್ದೇ ಇರ್ತೀವಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಪ್ರಭುಪಾದ ಹೇಳಿದ್ದೆ ಮೊನ್ನೆ ರಿಪೀಟೆಡ್ಲಿ ಕೇಳೋದು, ಅದಕ್ಕೆ ಹೆಲ್ಪ್ ಆಗ್ತದೆ. ಪ್ರಭುಪಾದ ಹೇಳಿಕತ್ತಾರ, ಆತ್ಮ ನಿತ್ಯ, ಜೀವಭೂತ ಸನಾತನ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಆತ್ಮ ಸನಾತನ ಅಂದಮೇಲೆ ಆತ್ಮದ ಸನಾತನ ಧರ್ಮ ಇರಬೇಕಲ್ಲ. ಓ, ನಾವೇನು ತಿಳ್ಕೊಂಡು ಕೂತೀವಿ ಇವತ್ತು, ಈ ಶರೀರ ಒಳಗಿದ್ದೀವಿ, ಈ ಶರೀರ ಒಳಗಿದ್ದಿದ್ದಕ್ಕೆ ಇದು ನನ್ನ ಜಾತಿ, ಇದು ನನ್ನ ಧರ್ಮ, ಇದು ನನ್ನ ಕರ್ತವ್ಯ, ಅದು ಇದು ಎಲ್ಲ ಹೇಳ್ಕೊತ ಹೋಗ್ತೀವಿ. ಆತ್ಮದ ಗೊತ್ತಿಲ್ಲ. ಅದಕ್ಕೆ ಇವನ್ನೆಲ್ಲ ರಿಪೀಟೆಡ್ಲಿ ನಾವು ಕೇಳ್ತಾ ಹೋದಂಗೆ ತಲೆ ಸರಿಯಾಗ್ತದೆ. ಈಗ ಇವರು ಇಂಪರ್ಸನಲಿಸ್ಟ್, ಅವರು ಒಂದಾಗ್ಲಿಕ್ಕೆ ಇಚ್ಛಾ ಮಾಡ್ಲಿಕ್ಕತ್ತಾರ. ಆಗಲೇ ಹೇಳಿದ್ದು ಕೆಲವು ಪಾಯಿಂಟ್ಸ್, ತಮ್ಮ ವ್ಯಕ್ತಿತ್ವ ಕಳ್ಕೋಬೇಕಂತಾರ. ಅವ್ರಿಗೆ ಏನಾಗ್ಯದ ಆ್ಯಕ್ಚುಲಿ ಆ ರೀತಿ ಆಗಲಿಕ್ಕೆ ಕಾರಣ ನೋಡಿ, ಧರ್ಮಾಚರಣೆ ಮಾಡ್ತಾರೆ. ಎದ್ರ ಸಲುವಾಗಿ ಧರ್ಮಾಚರಣೆ ಮಾಡ್ತಾರ? ಅರ್ಥ, ಧನ ಬೇಕು. ನೀನು ಹೇಳ್ತಾ ಇದ್ದೆ ದೇವಸ್ಥಾನದಲ್ಲಿ, ಸುಖ ಸಂಪತ್ ಘರಾವೆ ತನ್ನ ಕಷ್ಟ ಮಿಟೇ ತನಕ ಜಯ ಜಗದೀಶ ಹರಿ. ಇದ್ರ ಸಲುವಾಗಿ ಧರ್ಮಾಚರಣೆ ಮಾಡ್ತಾರೆ. ಆಯಿತಾ? ಧರ್ಮಾಚರಣೆ ಮಾಡಿದ್ರು ಅರ್ಥ ಸಲುವಾಗಿ. ಅರ್ಥ ಎದಕ್ಕೆ ಬೇಕು? ಕಾಮ, ಸುಖ ಸಂಪತ್ತ ಎಲ್ಲ ಭೋಗ ಬೇಕು ನನಗೆ, ಇದ್ರ ಸಲುವಾಗಿ ಮಾಡಿದ್ರು. ಅರ್ಥ ಬೇಕು, ಕಾಮ ಸಲುವಾಗಿ. ಕಡಿಕ ಕಾಮದಿಂದ ಏನಾಯಿತು? ನಿರಾಶ ಆಗಿಬಿಟ್ಟು. ಆಲ್ ಮಟೀರಿಯಲ್ ಆಕ್ಟಿವಿಟೀಸ್ ಲೀಡ್ಸ್ ಟು ಸೆನ್ಸ್ ಗ್ರಾಟಿಫಿಕೇಶನ್. ಆಲ್ ಸೆನ್ಸ್ ಗ್ರಾಟಿಫಿಕೇಶನ್ ಲೀಡ್ಸ್ ಟು ಫ್ರಸ್ಟ್ರೇಷನ್. ಕಡಿ ಕಂಗಾಲಾಗಿಬಿಡ್ತಾರೆ, ನಿರಾಶ ಆಗಿಬಿಡ್ತಾರೆ. ನೋಡ್ರಿ, ದೊಡ್ಡ 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 ವ್ಯಕ್ತಿಗಳು, ದೊಡ್ಡ ಶ್ರೀಮಂತರು, ಫಿಲಿಮ್ ಸ್ಟಾರ್, ಸ್ಪೋರ್ಟ್ಸ್ ಸ್ಟಾರ್, ಇವು ಏನು ಎಲ್ಲದವ್ರ ಹತ್ರ, ಆದ್ರೆ ನಿರಾಶರಿರ್ತಾರೆ. ಮೇಲೆ ಸ್ಮೈಲ್ ಮಾಡ್ತಾರೆ. ಸ್ಮೈಲಿಂಗ್ ಫೇಸಸ್, ಕ್ರೈಯಿಂಗ್ ಹಾರ್ಟ್ಸ್. ಯಾರೂ ಸುಖವಾಗಿರ್ಲಿ, ನೋಡ್ಲಿಕ್ಕೆ ಅಷ್ಟು ಕಾಣ್ತದೆ, ಹಂಗೆ ಒಳಗಿಲ್ಲ. ಆನಂದ ಅನುಭವಿಸೋರು ಒಬ್ಬರೇ, ಅದು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದವ್ರು ಮಾತ್ರ ಅನುಭವಿಸ್ತಿರ್ತಾರೆ. ಬಾಕಿ ಎಲ್ಲರೂ ಸುಮ್ಮನೆ ಡೊಂಗಿ, ಅದು ತೋರಿಸೋದು. ನಾನು ಹ್ಯಾಪಿ ಇದ್ದೀನಿ, ಹ್ಯಾಪಿ ಹೋಮ್ ಅಂತ ಹಾಕಿರ್ತಾರೆ ಬೋರ್ಡ್ ಮನೆಯಲ್ಲಿ. ಗಂಡ ಹೆಂಡತಿ ಮಕ್ಕಳು ಜಗಳ ನಡೆದಿರ್ತಾರೆ, ಜಗಳ ಕಟ 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 ಕಟ. ಯಾರೋ ಬಂದು ಬೆಲ್ ಹಾಕಿದ್ರು, ಏಶ್ ಸುಮ್ಮನಾಗ್ರಿ, ಬಂದು ಬರ್ರಿ 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 ಬರ್ರಿ. ಅವ್ರ ಮುಂದೆ ಕೂತ್ಕೊಂಡು ಅಗದಿ ಚಂದ ಮಾತಾಡಿ, ಓ ಎಷ್ಟು ಖುಷಿಯಾಗಿದ್ದಾರಿಪ್ಪ ಇವರು,
ಬೋರ್ಡು ನೋಡಿದ್ರೆ ಹ್ಯಾಪಿ ಹೋಮ್ ಕರಣ ಹ್ಯಾಪಿ ಇದ್ದಂಗೆ ಕಾಣತೈತೆ ಅಷ್ಟೇ ಅವ್ರು ಹೋದ್ಮೇಲೆ ಮತ್ತೆ ಶುರು. ಇದೇ ಭೌತಿಕ ಜೀವನ. ಯಾರೂ ತೃಪ್ತ ಆಗ್ಲಿಕ್ಕೆ ಶಕ್ಕಿಲ್ಲ. ಎಲ್ಲೇ ತೃಪ್ತಿ ಅದ ಭಗವಂತನ ಸೆಂಟರ್ ಮಾಡಿಕೊಂಡ್ರೆ ಆವಾಗ ನೆಮ್ಮದಿ. ಇಲ್ಲಾರ ಏನಾಗ್ತದೆ, ಮನೆಯೊಳಗೆ 4 ಜನ ಇರ್ತಾರೆ, ಎಲ್ಲರೂ ಸೆಂಟರ್ ಅವರೇ. ನಾನು ಸೆಂಟರ್, ನನ್ನ ಗಂಡ ಸೆಂಟರ್, ಹೆಂಡತಿ ಸೆಂಟರ್, ಮಕ್ಕಳ ಸೆಂಟರ್, ಎಲ್ಲರೂ ಅವ್ರವ್ರವ್ರವ್ರ ಸೆಂಟರ್ ಆಗಿಬಿಟ್ಟಾರೆ. ಹಿಂಗಾಗಿ ಕ್ಲಾಶ್. ಕೃಷ್ಣನ ಸೆಂಟರ್ ಮಾಡಿಬಿಟ್ರೆ ನೋ ಕ್ಲಾಶ್. ಉದಾಹರಣೆ ನಂದಲ್ಲ, ಪ್ರಭುಪಾದವ್ರದ್ದೇ ಉದಾಹರಣೆ. ನೀರು ನಿಂತದ, ಈಗೆಲ್ಲ ಬಾವಿ, ದೊಡ್ಡ ಬಾವಿ ಅಂತ ನೀರು ನಿಂತದ, ಅದರಲ್ಲಿ ಕಲ್ಲು ಒಗಿರಿ, 4 ಕಲ್ಲು ಒಗಿರಿ, ಅಲ್ಲೆಲ್ಲಿ ಎಲ್ಲ ಸರ್ಕಲ್ ಆಗ್ಲಿಕ್ಕೆ ಶುರು ಆಗ್ತದೆ. ಒಂದಕ್ಕೊಂದು ಕ್ಲಾಶ್. ಈ ಸರ್ಕಲ್ ಬೆಳೀತಾ ಬೆಳೀತಾ ಠಕ್, ಅದು ಬೆಳೀತಾ ಠಕ್ ಠಕ್ ಠಕ್. ಇದೇ ರೀತಿ ಮನೆಯಲ್ಲಿ ಆಗ್ತಾ ಇದೆ. 4 ಜನ ಇದ್ದಾರೆ, ತೃಪ್ತಿ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇದೇ ಕ್ಲಾಶ್. ಯಾಕೆ? ಸೆಂಟರ್ ಇಲ್ಲ. ಒಂದೇ ಕಲ್ಲು ಒಗಿರಿ, ಆ ಬಾವಿ ಎಷ್ಟು ದೊಡ್ಡದದ, ಸರ್ಕಲ್ ಬೆಳೀತಾ ಹೋಗ್ಬಿಟ್ಟು. ಹಂಗೆ ಕೃಷ್ಣನ ಸೆಂಟರ್ ಮಾಡ್ಕೊಂಡ್ಬಿಟ್ರೆ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ಬರ್ತದೆ. ಮನಿನ ಆ್ಯಕ್ಚುಲಿ ಶಾಂತಿ ನಿವಾಸ ಆಗ್ತದೆ. ಓಣಿ ಒಳಗೆ ಎಲ್ಲರೂ ತಿಳ್ಕೊಂಡ್ಬಿಟ್ರೆ ಶಾಂತಿ ಕಾಲನಿ, ಇಡೀ ಊರಾಗ ಎಲ್ಲರೂ ತಿಳ್ಕೊಂಡ್ಬಿಟ್ರೆ ಶಾಂತಿ ನಗರ್, ವಿಶ್ವದಲ್ಲಿ ಎಲ್ಲರೂ ತಿಳ್ಕೊಂಡ್ರೆ ವಿಶ್ವ ಶಾಂತಿ ಆಗ್ತದೆ. ಇದೇ ಫಾರ್ಮುಲಾ ಇದು. ಪ್ರಭುಪಾದವರು ಒಂದು ಕಡೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಆರ್ಗನೈಸೇಷನ್ ಅಂತ ಏನೋ ಇತ್ತು, ಅಲ್ಲಿ ಪ್ರಭುಪಾದವ್ರು ಕರೆದಾರಲ್ಲಿ ಮಾತಾಡ್ಲಿಕ್ಕೆ ವಿದೇಶದಲ್ಲಿ. ಆವಾಗ ಪ್ರಭುಪಾದ ಹೇಳಿದರು, ಐಡಿಯಾ ಇಸ್ ವೆರಿ ಗುಡ್, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಆರ್ಗನೈಸೇಷನ್ ವೆರಿ ಗುಡ್, ಬಟ್ ಯು ಆರ್ ಮಿಸ್ಸಿಂಗ್ ದಿ ಸೆಂಟ್ರಲ್ ಪಾಯಿಂಟ್ ಅಂತ ಹೇಳಿದರು. ಸೆಂಟ್ರಲ್ ಪಾಯಿಂಟ್ ಇಲ್ಲ, ಹಿಂಗಾಗಿ ಜಗಳ. ಈಗ ನಾವು ನೋಡ್ಲಿಕ್ಕತ್ತೀವಿ, ಕೇಳಲಿಕ್ಕತ್ತೀವಿ, ವಿಶ್ವದಲ್ಲಿ ಎಲ್ಲ ಕಡೆ ಜಗಳ ಜಗಳ, ಹೊಡೆದಾಟ ಬಡದಾಟ. ಇವರು ಈ ಜಾತಿಯವರು, ಆ ಜಾತಿಯವರು, ಹೊಡೆದಾಟ ನೋಡ್ರಿ. ಬಾಂಗ್ಲಾದೇಶದಲ್ಲಿ ನೋಡಿ ಯಾವ ರೀತಿಯಲ್ಲಿ ಮಾಡ್ಲಿಕ್ಕತ್ತಾರೆ. ರಾಕ್ಷಸರು ಆ ರೀತಿ ಆಗಿಬಿಟ್ಟಾರ ಅವರು. ಆಮೇಲೆ ಮತ್ತೆ ಭಾಯ್ ಭಾಯ್ ಅಂತಾರೆ. ಮುಂದೆ ಸುಮ್ಮನೆ ಹಂಗೆ ಮಾತದ ಭಾಯ್ ಭಾಯ್. ಇಂಡಿಯಾ ಪಾಕಿಸ್ತಾನ್, ಇಂಡಿಯಾ ಬಾಂಗ್ಲಾದೇಶ್, ಭಾಯ್ ಭಾಯ್. ಇಂಡಿಯಾ ಚೈನಾ ಹೇಳೋದ್ರಿಂದ ಆಗ್ತದ ಭಾಯ್ ಭಾಯ್? ಆಗುವುದಿಲ್ಲ. ಪ್ರಭುಪಾದ ಹೇಳಿದ ಮಾತು, ವಿದೌಟ್ international fatherhood there cannot be international brotherhood. ಅವರು ಮಾತು ಹೆಂಗಿರ್ತಾವೆ ನೋಡ್ರಿ ಎಲ್ಲ ಪ್ರಭುಪಾದವ್ರದ್ದು, ಭಾಳ ಕ್ರಿಸ್ಟಲ್ ಕ್ಲಿಯರ್. ವಿದೌಟ್ ಇಂಟರ್ನ್ಯಾಷನಲ್ ಫಾದರ್ಹುಡ್ ದೇರ್ ಕೆನಾಟ್ ಬಿ ಇಂಟರ್ನ್ಯಾಷನಲ್ ಬ್ರದರ್ಹುಡ್. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಇಸ್ಕಾನ್ನಾಗ ನೋಡ್ರಿ, ಇಲ್ಲೇ ಹುಬ್ಬಳ್ಳಿಯಲ್ಲೇ ನೋಡ್ರಿ, ಬಂದು ಎಲ್ಲ ಜಾತಿಯವರು ಕೊಡ್ತಾರೆ ಇಲ್ಲಿ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ವೆಸ್ಟ್ ಇಂಡಿಯನ್, ಯಾವ ಇಂಡಿಯನ್ ಬೇಕು ಎಲ್ಲರೂ ಬರ್ತಾರೆ. ಎಲ್ಲರೂ ಕೂಡಿ ಕೀರ್ತನ ಮಾಡ್ತಾ ಇದ್ದೀವಿ. ಇದು ನಮ್ಮ ಕೇಂದ್ರದಲ್ಲಿ, ಇಲ್ಲಿ ಹುಬ್ಬಳ್ಳಿದಾಯ್ತು. ಇನ್ನೂ ದೊಡ್ಡ ದೊಡ್ಡ ಕೇಂದ್ರಕ್ಕೆ ಹೋದ್ರೆ ಮಾಯಾಪುರ, ಬೃಂದಾವನ, ಎಲ್ಲ ವಿಶ್ವದಿಂದ ಜನ ಬರ್ಲಿಕ್ಕತ್ತಾರಲ್ಲಿ. ಬ್ಲ್ಯಾಕ್, ವೈಟ್, ರೆಡ್, ಯಾವ ಬಣ್ಣ ಬೇಕು ಎಲ್ಲ ಬಣ್ಣದವ್ರು ಇರ್ತಾರಲ್ಲಿ. ಚೈನೀಸ್ ಕಣ್ಣು ಹಿಂಗಾದವರು ಅವರು ಇರ್ತಾರೆ, ಎಲ್ಲರೂ ಕೂಡಿ ಕೀರ್ತನ ಮಾಡ್ಲಿಕ್ಕತ್ತಾರ. ಯಾಕೆ ಕೂಡಿದ್ದೆ ಕಾರಣ? ಇಂಟರ್ನ್ಯಾಷನಲ್ ಫಾದರ್ಹುಡ್. ಎಲ್ಲರೂ ಕೃಷ್ಣನ ಪರಮ ದೇವೋತ್ತಮ ಪುರುಷ ಅಂಥೇಳಿ ಸ್ವೀಕಾರ ಮಾಡಿ. ಮತ್ತು ಇದ್ದಿದ್ದು ಫ್ಯಾಕ್ಟ್ ಅದ, ಏನು ಸುಮ್ಮನೆ ಆರ್ಟಿಫಿಷಿಯಲ್ ಅಲ್ಲ ಅದು. ಹಿಂಗಾಗಿ ಸುಖ ಕಾಣ್ತಾರೆ. ಅದಕ್ಕೆ ಈ ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ. ಇವರ ಬ್ರಹ್ಮಜ್ಯೋತಿ ಒಳಗೆ ಲೀನ್ ಯಾಕೆ ಆಗ್ಲಿಕ್ಕೆ ಹೊರಟ್ರು? ಇಂದ್ರಿಯ ಭೋಗದಿಂದ ನಿರಾಶೆ ಆದರು. ಆಮೇಲೆ ಮೋಕ್ಷ ಒಂದಾಗಿಬಿಡ್ಬೇಕು, ಸಾಕಿನ್
ಧರ್ಮ ಅರ್ಥ ಕಾಮ ಇಲ್ಲಿ ಮೂರಕ್ಕೆ ಕಂಗಾಲಾದ್ರೆ ಆಮೇಲೆ ಮೋಕ್ಷಕ್ಕೆ ಬೇಕು ಬಾ ಸಾಕಿನ್ನ ಫೈನಲ್ ಬಂದ್ಬಿಟ್ರು. ಅವರು ಭಗವಂತನ ಭಕ್ತಿ ಸೇವಾ ಅನ್ನೋದು ಗೊತ್ತಿಲ್ಲ ಅವರಿಗೆ. ಯಾಕಂದ್ರೆ ದೇವರು ಇಲ್ಲೇ ಇಲ್ಲ ಅವರಿಗೆ, ನಿರಾಕಾರನೇ ಅಲ್ಲ. ನೋ ಸೆನ್ಸಸ್, ನೋ ಫಾರ್ಮ್, ನೋ ಕ್ವಾಲಿಟೀಸ್, ಹಿಂಗೆ ಹೇಳ್ಕೊತ ಹೋಗ್ತಾರೆ ಅವ್ರು. ಮತ್ತು ಸೇವಾ ಯಾರಿಗೆ ಮಾಡೋರು ನೀವು? ಧ್ಯಾನ ಯಾರ್ದು ಮಾಡ್ತೀರಿ? ನಿರಾಕಾರ ಮೇಲೆ. ಈ ರೀತಿ ಕಾನ್ಸೆಪ್ಟ್ ಎಲ್ಲ ತಪ್ಪದ. ಅದು ಭಗವಂತ ಇದ್ದಾನ, ಸಚ್ಚಿದಾನಂದ ರೂಪ, ಅವನ ಸೇವೆ ನಾವು ಮಾಡ್ಲಿಕ್ಕೆ ಆಗ್ತದೆ ಯಾವುದು ಗೊತ್ತಿಲ್ಲ. ಆ ಸೇವೆದಲ್ಲಿ ಪ್ರೇಮಾನಂದ ಅದ ಅನ್ನೋದು ಗೊತ್ತಿಲ್ಲ. ಬರೇ ಅದೊಂದು ಭೋಗದಲ್ಲಿ ದುಃಖದ ಅಷ್ಟು ತಿಳ್ಕೊಂಡ್ರು. ಭೋಗಾನಂದ ಮೈನಸ್ ಆಯ್ತು, ಬ್ರಹ್ಮಾನಂದ ಝೀರೋ ಆಗ್ಲಿಕ್ಕೆ ಹೊರಟೆ ಬಿಟ್ಟು. ಪ್ರೇಮಾನಂದ ಅನ್ನೋದದ ಪ್ಲಸ್ ಗೊತ್ತಿಲ್ಲ. ಅದು ಪ್ರೇಮಾನಂದ ಹೆಂಗೆ ಬರ್ತದೆ? ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದ. ಅದಕ್ಕೆ ಭಕ್ತರ ಜ್ಯೋತಿ ಒಳಗೆ ಲೀನ್ ಆಗೋದಿಲ್ಲ. ಆ ಜ್ಯೋತಿ ದಾಟಿ ಗೋಲೋಕಕ್ಕೆ ಒಳಗೆ ಪ್ರವೇಶ ಮಾಡಿ ಕೃಷ್ಣನ ಜೊತೆಗೆ ಆನಂದದಿಂದ ಸೇವೆಯಲ್ಲಿ ತೊಡಗಿಬಿಡ್ತಾರೆ. ಅದು ಭಕ್ತರ ಲಕ್ಷ್ಯ. ಅದಕ್ಕೆ ಇನ್ನೊಂದು ಸ್ವಲ್ಪ ಓದಿ ಟೈಮ್ ಆಗ್ಲಿಕ್ಕೆ ಬಂತ. One who desires to be absorbed in the impersonal Brahma Jyoti effulgence should worship the master of the Vedas. Oh, master of the Vedas ಯಾರಿಪ್ಪ? Lord Brahma or Brihaspati. ಇವರಿಬ್ಬರ ಹೆಸರು ಕೊಟ್ಟಾರೆ ಅಲ್ಲಿ. ದ ಲರ್ನಡ್ ಪ್ರೀಸ್ಟ್, ಎಲ್ಲ ಶಾಸ್ತ್ರ ಜ್ಞಾನ ಇದ್ದವರು. One who desires powerful sex should worship the heavenly king Indira. ಇದು ಆ್ಯಕ್ಚುಲಿ ನೋಡ್ಲಿಕ್ಕೆ ಏನೋ ಕೇಳಲಿಕ್ಕೆ ಬೆಸ್ಟ್ ಅಂತ ಅನಿಸ್ತದ. ಇದು ಡೇಂಜರ್, ಇದು ಮಹಾ ಡೇಂಜರ್. ಅದು ಒಂದು ಡೇಂಜರ್, ಇದು ಒಂದು ಡೇಂಜರ್. ಇದು ಒಂದು ಶ್ಲೋಕ ಅದರ ತಾತ್ಪರ್ಯದಲ್ಲಿ ಪ್ರಭುಪಾದ ಏನು ಬರೆದಾರ ಗೀತೆಯಲ್ಲಿ ನೋಡಿಬಿಡೋಣ ಅದನ್ನು. 3 ಅಲ್ಲ, ಇದು ಶ್ಲೋಕ ಅಲ್ಲ, ಅಲ್ಲ ಇದಲ್ಲ. ಇದು ಅಲ್ಲ, ಸ್ವಲ್ಪ ಚೆಕ್ ಮಾಡ್ತೀನಿ. ಈಗ ಕಾಣಲಿಕ್ಕೇನೋ ಚಲೋ ಅನ್ನಿಸ್ತದೆ ಇದು, ಆದರೆ ಇಲ್ಲೇ ಬಂಧನದಲ್ಲಿ ಸಿಕ್ಕಿ ಬಿಡುವೆಲ್ಲ ಇಂಥ ಇಚ್ಛಾ ಮಾಡ್ಕೋತ ಹೋದ್ರು. 3.39 ನಾನು 3.13 ನೋಡ್ಲಿಕ್ಕತ್ತಿದೆ. 3.39 ನಂಬರ್ ಬರ್ಕೋರಿ, ಅಲ್ಲಿ ಏನು ಅದ ವಿಷಯ ಓದಿಬಿಡ್ತೀನಿ ನೋಡ್ರಿ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಪ್ರಭುಪಾದ ಬರ್ದಾರ. ಇಂಥ ಇಚ್ಛಾ ನಾವು ಮಾಡ್ಲಿಕ್ಕೆ ಹೋಗಬಾರದು. 3.39 ಏನು ಹೇಳ್ತಾನೆ ಕೃಷ್ಣ? ಆವೃತಂ ಜ್ಞಾನ ಏತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇನ ಕೌಂತೆಯ ದುಷ್ಪುರೇನ ಅನಲೇನ ಚ. ಇನ್ನು ತಾತ್ಪರ್ಯದಲ್ಲಿ, ಇನ್ ದ ಮಟೀರಿಯಲ್ ವರ್ಲ್ಡ್ ದ ಸೆಂಟರ್ ಆಫ್ ಆಲ್ ಆಕ್ಟಿವಿಟೀಸ್ ಈಸ್ ಸೆಕ್ಸ್. ಬರೇ ಇಲ್ಲೇ ಮನುಷ್ಯರದಲ್ಲೇ ಅಲ್ಲ, ಪಶು ಪಕ್ಷಿ ಒಳಗೂ ಅದಾವೆ, ಎಲ್ಲಿವರೆಗೂ ಸ್ವರ್ಗದಲ್ಲೂ ಇದೆ. ಅದು ಮಟೀರಿಯಲ್ ವರ್ಲ್ಡ್, ಕಂಪ್ಲೀಟ್ ಮಟೀರಿಯಲ್ ವರ್ಲ್ಡ್. ಅಂದರೆ ಸಮ್ ಆ್ಯಂಡ್ ಸಬ್ಸ್ಟೆನ್ಸ್ ಆಫ್ ಮಟೀರಿಯಲ್ ಲೈಫ್ ಮೀನ್ಸ್ ಅಟ್ರಾಕ್ಷನ್ ಫಾರ್ ದಿ ಅಪೋಸಿಟ್ ಸೆಕ್ಸ್, ಮೇಲ್ ಫೀಮೇಲ್, ಇದೇ ಅಟ್ರಾಕ್ಷನ್. ಮತ್ತು ಎಲ್ಲಿವರೆಗೂ ಅಟ್ರಾಕ್ಷನ್ ಅದ, ಸಿಕ್ಕಿ ಬಿದ್ದೀವಂತ ತಿಳ್ಕೊರಿ.
ಅದಕ್ಕೆ ಸಮ್ ಆ್ಯಂಡ್ ಸಬ್ಸ್ಟೆನ್ಸ್ ಆಫ್ ಸ್ಪಿರಿಚುವಲ್ ಲೈಫ್ ಮೀನ್ಸ್ ಅಟ್ರಾಕ್ಷನ್ ಫಾರ್ ಕೃಷ್ಣ. ಸ್ಪಿರಿಚುವಲ್ ಲೈಫ್ ಇದೆಲ್ಲ ಹೊತ್ತು ಅಲ್ಲಿ ಕೃಷ್ಣನ ಕಡೆ ಶುರು ಆಗಿಬಿಡುತ್ತೆ. ಈಗ ಅದನ್ನು ಚೇಂಜ್ ಮಾಡ್ಕೋಬೇಕು ನಾವು. ಹೆಂಗೆ ಆಗ್ತದೆ ಚೇಂಜ್? ಇಲ್ಲೇ ನಾವು ಕೃಷ್ಣ ಭಾವನಾಮೃತದಲ್ಲಿ ಅದೇ ಪ್ರಾಕ್ಟೀಸ್ ಮಾಡಬೇಕು. ಭಗವಂತನ ಸೇವೆ ಮಾಡಿ 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 ಕ್ರಮೇಣ ಎಲ್ಲ ಚೇಂಜ್ ಆಗ್ತದೆ. ಆಯಿತಾ? ಇನ್ನು ತಾತ್ಪರ್ಯದಲ್ಲಿ ಇದ್ದಿದ್ದು ಇಂಪಾರ್ಟೆಂಟ್ ಪಾಯಿಂಟ್ ಹೋಗ್ತೀನಿ. ಇನ್ ದಿ ಮಟೀರಿಯಲ್ ವರ್ಲ್ಡ್ ದ ಸೆಂಟರ್ ಆಫ್ ಆಲ್ ಆಕ್ಟಿವಿಟೀಸ್ ಇಸ್ ಸೆಕ್ಸ್ ಆ್ಯಂಡ್ thus this material world is called Maithunya Aghara or the shackles of sex life. ಚೈನ್ ಹಾಕಿರ್ತಾರಲ್ಲ 10 ಕಡಿ ಕೈದಿಗಳಿಗೆ, ಕೈಗೆ, ಕಾಲಿಗೆ, ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ಕೈ ಕಾಲು ಎಲ್ಲ ಕಟ್ಟಿ ಹಾಕ್ಬಿಟ್ಟಿರ್ತಾರೆ ಚೈನ್. ಹಂಗೆ ಎಲ್ಲ ಬದ್ಧ ಜೀವಕ್ಕೆ ನಮಗೂ ಚೇನ್ ಎಲ್ಲವ ರೀ? ಏನು ಚೇನ್ ಇಲ್ಲ, ಏನಿಲ್ಲ. ಆ ಭಗವಂತನ ಚೇನು. ಏನಿದು ಚೇನ್? ಎಲ್ಲ ಕಾಣಲ್ತಾನೆ ಯಾರಿಗೂ ಚೇನ್ ಇದು. ಎಂಥ ಚೇನ್ ಹಾಕ್ಯಾರ? ಚೇನ್ಸ್ ಆಫ್ ಲಾಸ್ಟ್ ಮಿಸ್ಟುಕ್ ಟು ಬಿ ಅ ಗಾರ್ಲೆಂಡ್ ಸ್ವೀಟ್. ಇದೇ ಕಾಮ, ಅದೇ ಚೇನ್. ಎಲ್ಲಿವರೆಗೂ ಅದು ಚೇನ್ ಹಾಕೇ ಬಿಟ್ಟಾರ. ಸೂಕ್ಷ್ಮವವು. ಇಲ್ಲಿ ಜೈಲಿನಲ್ಲಿ ಕಾಣ್ತದೆ, 10 ಕಡೆ ಹಾಕ್ಯಾರಪ್ಪ ಅವರಿಗೆ ಚೇನ್ ಹಾಕ್ಯಾರ. ಕಾಣೋದಿಲ್ಲ ಇಲ್ಲಿ. ಯಾಕೆ? ಸೂಕ್ಷ್ಮದ. ನೋಡಿ, ಇನ್ ದ ಮಟೀರಿಯಲ್ ವರ್ಲ್ಡ್ ದ ಸೆಂಟರ್ ಆಫ್ ಆಲ್ ಆಕ್ಟಿವಿಟೀಸ್ ಇಸ್ ಸೆಕ್ಸ್ and thus this material world is called Maithunya Aghara or the shackles of sex life. In the ordinary prison house, criminals are kept within bars. Similarly, the criminals who are disobedient to the laws of the Lord are shackled by sex life. ಇಷ್ಟೆಲ್ಲ ಕೇಳಿ ಮತ್ತೆ ಡಿಸೈರ್ ಮಾಡೋಣ. ಈಗ ಅದು ಬರ್ತಾರೆ ಇಲ್ಲಿ. And one who desires powerful sex should worship the heavenly king Indra, and one who desires good progeny, ಇದು ಅಡ್ಡಿ ಇಲ್ಲ, ಗುಡ್ progeny, ಚಲೋ ಮಕ್ಕಳು ಆಗ್ಬೇಕಂದ್ರೆ, should worship the great progenitors called the ಪ್ರಜಾಪತೀಸ್. ಇಲ್ಲಿಗ ಅದು ಅನುವಾದ ಕ್ಲಿಯರ್ ಆಗ್ಯದ. ಯಾಕಂದ್ರೆ ಒಂದೇ ಶ್ಲೋಕ ಓದಿನಿ, 2ರಿಂದ 7 ಶ್ಲೋಕ ತನ ಅವ. ಇವತ್ತು 1 ಶ್ಲೋಕ, 2ನೇ ಶ್ಲೋಕ ಮಾತ್ರ ಮುಗಿಸೀವಿ. ನಾಳೆ 3, 4, 5, 6, 7 ಒಂದೊಂದು ನೋಡ್ತಾ ಹೋಗೋಣಂತ. ಟೈಮ್ ಆಗ್ಲಿಕ್ಕೆ ಬಂತೀಗ. ಮತ್ತು ಮುಂದಿನ ವಿಷಯ ನಾಳೆ ನೋಡೋಣ. ಇವತ್ತು ಸೋಮವಾರ ಎಲ್ಲೇ ಕಾರ್ಯಕ್ರಮ ಅಂತೂ ಇಲ್ಲ. ಇಲ್ಲೇ ಗೋವರ್ಧನದಿಂದನೇ ಗೀತಾ ಪ್ರವಚನ ಮುಂದುವರಿಸೋಣಂತ. ಇವತ್ತಿನ ಶ್ಲೋಕ 8.7 ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಮನುಸ್ಮರ ಯುದ್ಧ ಚ ಮಯಾರ್ಪಿತ ಮನೋಬುದ್ಧಿರ್ ಮಾಮಿ ವೈಶ್ಯಸ್ಯ ಸಂಶಯ. ಅದು ನಾಳೆ ಸಂಜೆನೇ ಚರ್ಚೆ ಮಾಡೋಣ. ಮತ್ತು ಇವತ್ತು ಸೋಮವಾರ ಅಲ್ಲಿ ಕಾರ್ಯಕ್ರಮ ಅಕ್ಷಯ ಪಾರ್ಕ್ನಲ್ಲಿ ಇಲ್ಲ. ಪ್ರತಿ ಮಂಗಳವಾರಕ್ಕೇನೋ ಫಿಕ್ಸ್ ಮಾಡ್ಯಾರ. ನಾಳಿಂದ ಅಲ್ಲಿ ಪ್ರತಿ ಮಂಗಳವಾರ ಅಕ್ಷಯ ಪಾರ್ಕ್ದಲ್ಲಿ ಕಾರ್ಯಕ್ರಮ ಇರ್ತದೆ. ಇಲ್ಲಿಗೆ ನಿಲ್ಲಿಸ್ತೀನಿ. ग्रंथराज श्रीमद् भागवतम की जय, श्रीला प्रभुपाद की जय. धन्यवाद. हरे कृष्ण.